ಆತ್ಮೀಯ ರೈತ ಬಾಂಧವರೇ ಹಾಗೂ ಸ್ನೇಹಿತರೆ, ಈ ಒಂದು ಅಡಿಕೆ ತೋಟ ಶ್ರೀರಂಗಪಟ್ಟಣ ತಾಲೂಕು ಬಲ್ಲೇನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ತೋಟ. ಇದು ನಾವೇ ಸಹ ಇದಕ್ಕೆ ಸಾವಯವ ಗೊಬ್ಬರವನ್ನು ಬೆಳೆದಿರುವಂಥ ತೋಟ ಆಗಿದೆ. ನೋಡಿ, ಒಂದು ಮರದಲ್ಲಿ ಕಡಿಮೆ ಅಂದರೆ 6ರಿಂದ 7 ಗೊನೆ ಬಿಟ್ಟಿದೆ. ಎಲ್ಲ ಗೊನೆಗಳಲ್ಲೂ ತುಂಬ ಆದಂಥ ಒಂದು ಗೊನೆ ಕಾಯಿಗಳಿದೆ. ಯಾವುದೇ ಡ್ರಾಪಿಂಗ್ ಇಲ್ಲ. ಮತ್ತು ಇದು 5 ವರ್ಷಕ್ಕೆ ಬಿಟ್ಟಿರುವಂಥ ಒಂದು ಅಡಿಕೆ ತೋಟದ ಬೆಳೆ. ಇದು ನಾನು 2ನೇ ಬಾರಿ ತಗೋತಿರುವಂಥ ಒಂದು ಬೆಳೆ ಆಗಿದ್ದು, ಸುಮಾರು ಕಳೆದ 2 ವರ್ಷಗಳಿಂದ ನಾನು ಆಟ್ಸಪ್ ಕಂಪನಿಯ ಸಾವಯವ ಗೊಬ್ಬರವನ್ನು ಬಳಸಿದ್ದೇನೆ. ಮರಗಳು ಸಹ ಗ್ರೌತ್ ಆಗಿದೆ, ಹಾಗೂ ಯಾವುದೇ ಥರ ರೋಗಗಳಿಲ್ಲ, ಕೀಟಾಣು ಬಾಧೆಗಳಿಲ್ಲ, ಮತ್ತು ಅರಳುದ್ರದ್ದಾಗಲಿ ಇನ್ಯಾವುದು ಸಹ ಬರೋಲ್ಲ. ಲಾಸ್ಟ್ ಟೈಮ್ ಇದನ್ನು ಹಾಕೋಕ್ಕೂ ಮೊದಲೇ ನನಗೆ ಸಿಕ್ಕಾಪಟ್ಟೆ ಡ್ರಾಪಿಂಗ್ ಆಗಿ ಎಲ್ಲ ಅರಳೆಲ್ಲ ಉದುರೋಗ್ತಾಯಿತ್ತು. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಸ್ನೇಹಿತರೆ, ಈ ಒಂದು ಮರ ಭಾರನ ಹೊರ್ಲಿಕ್ಕೆ ಆಗ್ತಾಯಿಲ್ಲ. ಅಷ್ಟು ಮಟ್ಟಕ್ಕೆ ಒಂದು 7, 8, 6, 9 ಗೊನೆ 8 ಗೊನೆ ಗಂಟು ಬಿಟ್ಟಿದೆ. ಅದೇ ಥರ ಸುಮಾರು ಗಿಡಗಳಲ್ಲಿ ಇದೇ ಥರ ಗೊನೆಗಳಿದೆ. ಇದು 2ನೇ ಬೆಳೆ ಆದ್ದರಿಂದ ಇನ್ನೂ ಕೆಲವುಗಳು ಮರಗಳು ಇನ್ನೂ ಸ್ವಲ್ಪ ಫಲ ಕಚ್ಚಿಲ್ಲ. ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ಆಟ್ಸಪ್ ಕಂಪ್ನಿಯ ಸಾವಯವ ಗೊಬ್ಬರವಾದಂಥ DNC 90, ಕ್ರಾಪ್ ಸುಧಾ ಮತ್ತು ಭೂಮಿ ಸುಧಾಗಳನ್ನು ಬಳಸಿ, ಹಾಗೂ ನಾನು ಎಲ್ಲ ಥರ ಗೊಬ್ಬರಗಳನ್ನು ಸಹ ಆಟ್ಸಪ್ ಕಂಪ್ನಿಯ ಗೊಬ್ಬರಗಳನ್ನು ಬಳಸಿದ್ದೀನಿ. 3B ಬೂಸ್ಟರ್ ಹಾಕಿದ್ದೀನಿ, ಮತ್ತು ಕ್ರಾಫಿಟ್ ಹಾಕಿದ್ದೀನಿ. ಕ್ರಾಫಿಟನ್ನು ಉದುರ್ದಂಗೆ ಹಾಕಬೇಕು. ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ಪ್ರತಿಯೊಬ್ಬರು ಈ ಗೊಬ್ಬರವನ್ನು ಬಳಸೋದ್ರಿಂದ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ. ಮತ್ತು ಗಿಡಗಳಿಗೆ ನಾವು ಏನು ಹೊರಗಡೆಯಿಂದ ಗೊಬ್ಬರ ತಂದು ಹಾಕ್ತೀವಿ ಅದೆಲ್ಲ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ತ್ಯಾಜ್ಯಗಳನ್ನು ಹಾಕಿದ್ದೀನಿ. ಈ ರೀತಿ ಒಂದು ನಮ್ಮದೇ ಆದಂಥ ತೋಟದ ತ್ಯಾಜ್ಯಗಳನ್ನು ಹಾಕ್ಕೊಂಡು ಸ್ವಲ್ಪ ಹಸಿರೆಲೆ ಗೊಬ್ಬರಗಳನ್ನು ಮಾಡಿಕೊಂಡು ನಾವು ಮಾಡೋದ್ರಿಂದ ನೋಡಿ, ಇದೆಲ್ಲ ತ್ಯಾಜ್ಯಗಳು ತುಂಬ ಅದ್ಭುತವಾಗಿದೆ. ತ್ಯಾಜ್ಯ ಇದೇ ಕಸಗಳಾಗುತ್ತೆ. ಜೊತೆಗೆ ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿ ತುಂಬ ಅದ್ಭುತ ಅಂತ ಇಳುವರಿ ಕೊಡ್ತೆ ಅಂತ ಹೇಳ್ತಾ ನಾನು ತಮ್ಮಲ್ಲಿ ಹೇಳಿ ಬಯಸ್ತೇನೆ. ಈಗ ಈ ವಿಡಿಯೋ ನೋಡಿ ಸ್ನೇಹಿತರೆ, ಈ ಶುಂಠಿಗೆ ನಾವು ಆಟ್ಸಪ್ ಪ್ರಾಡಕ್ಟ್ನ ಕೊಟ್ಟಿದ್ದೀವಿ. ಕೊಡೋಕ್ಕೂ ಮೊದಲೇ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅಲ್ಲೇ ಇದೆ ಪಕ್ಕದಲ್ಲಿ ಫೋಟೋ. ಅದು ಯಾವ ರೀತಿ ಇತ್ತು ಅಂದರೆ, ಕೊಡೋಕ್ಕೂ ಮೊದಲು ಇದ್ದಕ್ಕೂ ಈಗೂ ತುಂಬ ಅದ್ಭುತವಾಗಿದೆ. ರೈತರು ಸಹ ಅದನ್ನು ಮೆಚ್ಕೊಂಡಿದ್ದಾರೆ. ಸರ್, ನಿಮ್ಮ ಕೊಟ್ಟ ಮೇಲೆ ನಮ್ಮವು ಸಿಕ್ಕಾಪಟ್ಟೆ ಕೆಳಗಳೆಲ್ಲ ಬಂದಿದೆ, ತುಂಬ ಅದ್ಭುತವಾಗಿದೆ ಅಂಥೇಳಿ ಮೆಚ್ಕೊಂಡಿರುವಂಥ ವಿಡಿಯೋ ಇದು. ಇದಾದಮೇಲೆ ಒಂದು ನಾನು ಬೀನಿಸ್ಗೂ ಸಹ ಕೊಟ್ಟಿದ್ದೀನಿ. ಈಗ ಈ ಸ್ಕ್ರೀನ್ ಮೇಲೆ ಸಹ ಇದನ್ನು ನೋಡ್ತೀರಾ. ನೋಡಿ ಎಷ್ಟು ಅದ್ಭುತವಾಗಿ ಬೀನಿಸು ಬಂದಿದೆ ಅಂದರೆ, ಏನು ನೀವು ಬೀನಿಸ್ನ ತಗೋತೀರಾ ಈ ನಮ್ಮ ರಾಸಾಯನಿಕ ಗೊಬ್ಬರದಲ್ಲಿ, ಅದಕ್ಕಿಂತ ಹೆಚ್ಚಿನದಾಗಿ ಕಾಯಿ ಬಿಡ್ತದೆ. ಒಂದು 5-6 ಫಸಲು ಜಾಸ್ತಿ ಕುಯ್ಬೋದು. ಮತ್ತು ಯಾವುದೇ ಥರದ ಹಣ್ಣೆಲೆ ಆಗ್ಬೋದು ಅಥವಾ ರೋಗಗಳಾಗ್ಬೋದು ಈ ತರಕಾರಿ ಬೆಳೆಗಳಿಗೆ ಬರೋಲ್ಲ. ಇದೇ ಥರ ಟೊಮೊಟೊಗೆ, ಕೋಸ್ಗೆ, ಪ್ರತಿಯೊಂದು ತರಕಾರಿಗೂ ಸಹ ಕೊಟ್ಟಿದ್ದೀವಿ. ಮತ್ತು ಪರಂಗಿಗೆ, ಪಪ್ಪಾಯಿಗೆ, ಬಾಳೆಗೆಲ್ಲ ಅದ್ಭುತವಾದಂಥ ಪ್ರಾಡಕ್ಟು. ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಯಾಕೆ ಹಂಚ್ಕೋತಾ ಇದ್ದೀನಿ ಅಂದರೆ, ಹಲವಾರು ರೈತರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ಹಂಗಾಗ್ಲಾಗಿ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ಇಷ್ಟಪಡ್ತೀನಿ. ದಯಮಾಡಿ ಹೆಚ್ಚಿನ ಮಾಹಿತಿಗಾಗಿ ಈ ಸ್ಕ್ರೀನ್ ಮೇಲೆ ಕಾಣ್ತಂಥ ನನ್ನ ನಂಬರ್ಗೆ ಕರೆ ಮಾಡಿ.